ಯಾವುದಕ್ಕೆ ದೇವರು ಅಂತಾರ ಅಂದ್ರೆ ಅವರು ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಅಂತಂದ್ರೆ ಮರಣವನ್ನು ಹೊಂದಿದಂಥ ವ್ಯಕ್ತಿ ಮುಂದೆ ಕೂತ್ಕೊಂಡು ಸಾಕಷ್ಟು ಮಂದಿ ಅಳತಾರ. ಅಳುವಂಥ ಮಂದಿ ಹತ್ತಿದ್ದ ಅವ್ನು ಕೇಳ್ತೈತೆ ಅನ್ನೋದು ಕೇಳೋದಿಲ್ಲ. ಆದ್ರೆ ಕಿವಿ ಅದಾವಿಲ್ಲ, ಅವ್ಗೆ ಕಿವಿ ಅದಾವ ಕೇಳಿಲ್ಲ. ಕಣ್ಣದಾವ ಯಾರ್ಯಾರ ಮಾಲಿ ತಂದ್ರಂತೆ ನೋಡ್ತಾನ ನಾವು ಇಲ್ಲ, ನೋಡೋಕ್ಕಾಗೋದಿಲ್ಲ. ಕಣ್ಣದಾವ ನೋಡೋಕ್ಕಾಗಿಲ್ಲ, ಕಿವಿ ಅದಾವ ಕೇಳೋಕ್ಕಾಗಿಲ್ಲ, ಬಾಯಿ ಐತೆ ಅವಂಗ ಮಾತಾಡೋಕ್ಕಾಗಿಲ್ಲ. ಹಾಗಾದ್ರೆ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಶರಣರು ಏನು ಹೇಳ್ತಾರ ಅಂತಂದ್ರೆ, ಯಾವ ಕಣ್ಣಿನೊಳಗಿಂದ ನೋಡು ಹಂಗೆ ಮಾಡೈತಿ, ಯಾವುದು ಕಿವಿಯನ್ನು ಕೇಳುವ ಹಂಗೆ ಮಾಡೈತಿ, ಯಾವುದು ಬಾಯನ್ನು ಮಾತಾಡುವ ಹಂಗೆ ಮಾಡೈತಿ. ಅವಂಗ ಕಣ್ಣುನೂ ಐತಿ, ಕಿವಿನೂ ಐತಿ, ಬಾಯಿನೂ ಐತಿ, ಮೂಗು ಐತಿ, ಎಲ್ಲ ಐತಿ. ಆದ್ರೆ ಅವು ಯಾವ ವರ್ಕ್ ಆಗಕತ್ತಿಲ್ಲ. ಜೀವ ಹೋದ್ಮೇಲೆ ಯಾರಿಗಿರಾಕೈತೇನೋ ವರ್ಕ್? ಯಾರಿಗೂ ವರ್ಕ್ ಆಗೋದಿಲ್ಲ. ಹಾಗಾದ್ರೆ ದೇವ್ರಂತ ಎದಕ್ಕಂತಾರಪ್ಪ ಬಸವಣ್ಣನವರು ಅಂತಂದ್ರೆ, ಕಣ್ಣು ನೋಡುವಂಗ, ಕಿವಿ ಕೇಳುವಂಗ, ಬಾಯಿ ಮಾತಾಡುವಂಗ, ದೇಹ ಚಲನೆ ಮಾಡುವಂಗ ಒಳಗೊಂದೇನು ಚೈತನ್ಯ ಶಕ್ತಿ ಐತಲ್ಲ, ಅದ ನಮ್ಮ ನಿಜವಾದ ದೇವರು ಅನ್ನುವಂಥದ್ದನ್ನ ಅಪ್ಪ ಬಸವಣ್ಣನವರು ನಮ್ಗೆ ಹೇಳ್ಕೊಂತ ಬರ್ತಾರೆ. ಬರೇ ಉಪ್ಪು ಬಿಟ್ರೆ, ತುಪ್ಪ ಬಿಟ್ರೆ, ಸೊಪ್ಪು ಬಿಟ್ರೆ ಪರಮಾತ್ಮ ಒಲೆಯಂಗಿಲ್ಲ. ಅವನ ಹೆಸರಿನಾಗ ಉಪ್ಪು ಬಿಡೋದಾಗ್ಲಿ, ತುಪ್ಪ ಬಿಡೋದಾಗ್ಲಿ, ಸೊಪ್ಪು ಬಿಡೋದಾಗ್ಲಿ, ಇದನ್ನು ಮಾಡೋದಕ್ಕಿಂತ ಪೂರ್ವದೊಳಗೆ ಮಾಡಿರುವಂತ ತಪ್ಪನ್ನ ಬಿಟ್ಟು ಪರಮಾತ್ಮನ ಹತ್ರ ಹೋದ್ರೆ ಆತ ಒಲಿತಾನ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ದೇವರ ಹೆಸರಿನೊಳಗೆ ಕೇಶವನ್ನ ತೊರೆದವ್ರು ಬಾಳ ಮಂದಿ ಅದಾರ, ವೇಷವನ್ನ ತೊರೆದವ್ರು ಬಾಳ ಮಂದಿ ಅದಾರ. ಕೇಶ ಅಂದ್ರೆ ತಲೆ ಮೇಗಿನ ಕೂದಲ ತೆಗೆದು ಬರ್ತಾರ, ಇನ್ನು ಕೆಲವು ಮಂದಿ ಬಟ್ಟೆಯನ್ನು ತೆಗೆದು ಅಡ್ಡಾಡ್ತಾರ. ಕೇಶ ತೊರೆದವ್ರದಾರ, ವೇಷ ತೊರೆದವ್ರದಾರ, ರೋಷವನ್ನ ತೊರೆದವ್ರದಾರ. ಆದ್ರೆ ದೇವರ ಹೆಸರಿನೊಳಗ ಆಸೆಯನ್ನು ತೊರೆದವ್ರು ಯಾರು ಇರ್ತಾರ ಅವರಿಗೆ ಮಾತ್ರ ಪರಮಾತ್ಮ ಒಲಿತಾನ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಪರಮಾತ್ಮನ ಹತ್ರ ಬೇಡುವಂತ ಪ್ರಯತ್ನವನ್ನು ಮಾಡಕ್ ಹೋಗ್ಬೇಡ್ರಿ. ಏನು ಕೊಟ್ಟಾನ ಅದನ್ನು ನೆನೆಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಪ್ರತಿಯೊಂದು ಕಾಣುವಂತ ವಸ್ತುವಿನಲ್ಲಿನೂ ಭಗವಂತನನ್ನ ಕಾಣುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ಬೇಕಾಗ್ತದೆ. ಇವತ್ತಿಗೂ ಸಹಿತ ಕಂಬಳಿ ಒಳಗೆ ಎಷ್ಟು ಒಂದು ದೊಡ್ಡ ಶಕ್ತಿ ಇಟ್ಟಾರ ಅಂದ್ರೆ, ಈಗ ಸದಾಶಿವ ಮೂರ್ತಿ ಅವ್ರ ಬಗ್ಗೆ ಹೇಳಿದ್ರು, ಅಂಬಳಿ ತಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ. ಇದನ್ನ ಮಹಾತ್ಮರು ಹೇಳ್ಯಾರ. ನಾವು ಹಂಗಂತೀವನ್ನ ಇಲ್ಲಿ ಕುಂತವ್ರು ಯಾರ ಅಂಬಲಿ ಕಂಬಳಿ ಅಷ್ಟ ಸಾಕಪ್ಪ, ಉಳ್ಕಿದ್ ಯಾವ್ದು ಬೇಡ ಅಂತೀವನ್ನ ನಾವು. ಅವ್ರು ಅದಷ್ಟ ಬೇಕು, ಉಳ್ಕಿದ್ದೆಲ್ಲ ಜಾಸ್ತಿ ಅಂದಿದ್ದಕ್ಕ ಅವ್ರ ಮಹಾತ್ಮರಾಗ್ಯಾರ. ನಾವು ಯಾರು ಬಿಟ್ಟು ಉಳ್ಕಿದ್ದೆಲ್ಲ ನಮಗ ಬರಲ್ಲ ಅಂದಿದ್ದಕ್ಕೆ ನಾವಿನ್ನು ಬಡವರಾಗೆ ಕುಂತೀವಿ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಹಂಗ ಈ ಕಂಬಳಿ ಎಲ್ಲರ ಮನೆಯಾಗ ಅದಾವ, ಎಲ್ಲರ ಮನೆಯಾಗ ಅದಾವ ಕಂಬಳಿ. ರೊಕ್ಕ ಕೊಟ್ರೆ ಇನ್ನೂ 10 ಕಂಬಳಿ ತಗೊಂಡ್ಬರಕ್ ಬರ್ತದೆ. ಆದ್ರೆ ಕಡಾದ ಮುತ್ಯನ ಕಂಬಳಿಗೆ ಯಾಕೆ ಬೆಲೆ ಐತೆ ಅಂತಂದ್ರ, ಈ ಕಂಬಳಿ ಒಳಗೆ ಎಲ್ಲಾರು ಮಾಡಿರುವಂತ ಭಕ್ತಿ ಇಟ್ಟಿಲ್ಲ ಮುತ್ಯ. ಈ ಕಂಬಳಿ ಒಳಗೆ ನಂದೇಶ್ವರ ಗ್ರಾಮದವ್ರು ಏನೋ ಬೇಡಿದ್ರು ಕೊಡುವಂತ ತಾಕತ್ತನ್ನು ತುಂಬಿ ಈ ಕಂಬಳಿ ಒಳಗೆ ಇಟ್ಟ ಅನ್ನೋ ಕಾರಣಕ್ಕೆ ಈ ಕಂಬಳಿಗೆ ಇಟ್ಟಕೊಂಡ ಬೆಲೆ ಬಂತೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಎದಕ್ಕೆಲ್ಲ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆಕ್ಕೆ ಕಂಬಳಿ ಸೇವೆ ಮಾಡೋದಪ್ಪ. ಈಗ ಅದ್ರೊಳಗೆಲ್ಲ ಹೇಳ್ತಾರ, ಯಾರು ಏನು ಕೇಳಿದ್ರು ಸಹಿತ ಕಲ್ಲಿದ್ದು ಕಲ್ಲು ತಗೊಂಡು ಒಳಗೆ ಹಾಕಿದ್ರೆ, ಮಣ್ಣಿದ್ದು ಮಣ್ಣು ತಗೊಂಡು ಒಳಗೆ ಹಾಕಿ ಕಂಬಳಿ ಅಳಿಗಾಡಿಸಿ ಕೊಟ್ಟು ಬಿಟ್ರೆ ಅವ್ರಿಗೆ ಏನು ತಿನ್ನಾಕ್ ಬೇಕಾಗಿರ್ತಿದ್ವು ಅಂತವೆಲ್ಲ ಈ ಕಂಬಳಿ ಸಿಗ್ತಿದ್ವು ಅಂತಂದ್ರೆ, ಕಂಬಳಿ ಅಲ್ಲಿದು ಇದು ನಂದೇಶ್ವರ ಗ್ರಾಮದ ಧರ್ಮದ ಹೊದಿ ಕೇಳ್ಬೇಕು. ಇದಕ್ಕ ಬರೀ ಕಂಬಳಿ ಅನ್ನ ಅಷ್ಟ ಅನ್ನಂಗಿಲ್ಲ. ಇದಕ್ಕ ಈ ಜಗತ್ತಿನೊಳಗೆ ಅತಿ ದೊಡ್ಡವ್ರಂತ ಯಾರಿಗಂತಾರ ಅಂತಂದ್ರೆ, ರೊಕ್ಕ ಇದ್ದವ್ರಿಗೆ, ದೊಡ್ಡ ಬಂಗ್ಲಾ ಇದ್ದವ್ರಿಗೆ, ಸಿಕ್ಕಾಪಟ್ಟಿ ಆಸ್ತಿ ಇದ್ದವ್ರಿಗೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವ್ರಿಗೆ ದೊಡ್ಡವ್ರು ಅನ್ನಕ್ ಆಗೋದಿಲ್ಲ. ಯಾವ ವ್ಯಕ್ತಿ ತೆಳಗ ಬಿದ್ದಾನ, ತೆಳಗ ಬಿದ್ದು ನಡಿಲಾರದಂತ ಪರಿಸ್ಥಿತಿ ಒಳಗದಾನ, ಅವನಿಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಕೊಟ್ಟು ಹೊಳ್ಳಿ ನಡೆಯುವಂಗ ಮಾಡಿ ಅವನ ಜೀವನದಾಗ ಮೆಟ್ಟಿಗೆ ಹತ್ತವ್ರು ಯಾರದಾರ ಅವ್ರ ಜಗತ್ತಿನ ನಂಬರ್ 1 ಶ್ರೀಮಂತರಕ್ಕರ್ ಅನ್ನುವಂಥದ್ದು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಒಬ್ಬ ತಂದೆಗೆ ತನ್ನ ತಂದೆಗೆ ಒಂದು ಇಡೀ ಜೀವನಮಾನದೊಳಗೆ ತನ್ನ ಎಲ್ಲ ವೈಯಕ್ತಿಕವಾಗಿರತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕೇವಲ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡುವಂತ ಒಂದು ಏಕೈಕ ಜೀವ ಅಂದ್ರೆ ಅದು ನಮ್ಮ ಮನೆಯಾಗಿರುವಂತ ನಮ್ಮ ತಂದೆ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಮರಿಬಾರ್ದು, ಯಾರೂ ಮರಿಬಾರ್ದು. ಕಾರಣ ಏನು ಅಂತಂದ್ರೆ, ನಮ್ಮ ಜೀವನದೊಳಗೆ ನಿಮಗೆಲ್ಲ ಗೊತ್ತಿರಲಿ, ಈಗ ಎಲ್ಲರೂ ಕಾಣ್ತಾರ, ಆದ್ರೆ ಒಬ್ಬೊಬ್ಬರಿಗೆ ಕಾಣೋದಿಲ್ಲ. ನೀವು ನೋಡ್ರಿ, ನಮ್ಮ ಜೀವನದೊಳಗೆ ಶಿರಾದಾಗಿರ್ತಕ್ಕಂಥ ಸಕ್ಕರೆ ಇದ್ದಂಗೆ ಇರ್ತಾರೆ. ನಮ್ಮ ಮನ್ಯಾಗ ಶಿರಾದಾಗಿದ್ದ ಒಂದು ಸಕ್ಕರೆ ಹೆಂಗಿರ್ತೈತಿ, ಶಿರಾ ನೋಡ್ರಿ ನೀವು, ಅದ್ರ ರವಾ ಕಾಣ್ತೈತಿ, ಕಾಜು ಕಾಣ್ತಾವ, ಬಾದಾಮಿ ಕಾಣ್ತೈತಿ, ಸಕ್ಕರೆ ಎಲ್ಲ ಕಂಡೈತೇನ, ಇವ ಸಕ್ಕರೆ ಕಂಡೈತೇನ? ಹಂಗಂತ ತಿಳ್ಕೊಂಡು ಸಕ್ಕರೆ ಇಲ್ಲಾರ್ದ ಶಿರಾ ಆಕೈತೇನ್ರಿ? ಸಕ್ಕರೆ ಇಲ್ಲ ಅಂದ್ರೆ ಶಿರಾ ಆಗುದಿಲ್ಲ. ಆದ್ರೆ ಕಣ್ಣಿಗೆ ಕಾಣ್ತೈತೇನು? ಕಣ್ಣಿಗೆ ಕಾಣೋದಿಲ್ಲ. ಸಕ್ಕರೆ ಇಲ್ಲ ಅಂದ್ರೆ ಶಿರಾ ಆಗುದಿಲ್ಲ, ಆದ್ರೆ ಅದು ಕಣ್ಣಿಗೆ ಕಾಣಂಗಿಲ್ಲ. ಹಂಗ ಕಣ್ಣಿಗೆ ಕಾಣಲಾರ್ದಂಗ ಮನೆಯೊಳಗೆ ನಿತ್ಯವಾಗಿನೂ ಮನೆತನ ನಡೆಸೋದಕ್ಕಾಗಿ ಎಷ್ಟು ಕಷ್ಟ ಬಂದ್ರೂ ಸಹಿತ ನನಗೆ ಇಷ್ಟು ಕಷ್ಟ ಆಗೈತಿ, ಮುಂದೆ ಮನೆತನ ಹೆಂಗೆ ನಡೆಸಬೇಕಂತ ಒಂದು ದಿವಸ ತಲೆ ಮೇಲೆ ಕೈ ಇಟ್ಕೊಂಡು ಕುಂದ್ರುವಂತ ಪ್ರಯತ್ನವನ್ನು ಯಾವ ತಂದೆಯರನ್ನು ಮಾಡೋದಿಲ್ಲ. ಬೇಕಾದಾಗ್ಲಿ ನನ್ನ ಕಷ್ಟವನ್ನು ಮಕ್ಕಳ ಮುಂದೆ ಹೇಳ್ಕೊಬಾರ್ದಂತ ಬೇಕಾದ್ದು ಹೊರಗೆ ತ್ರಾಸ ಅನುಭವಿಸ್ಕೊಂಡು ಬಂದಾದ್ರೂ ಸಹಿತ ಮಕ್ಕಳ ಜೀವನಕ್ಕೆ ದುಡಿಯುವಂತ ಏಕೈಕ ಜೀವ ಅಂದ್ರೆ ಅದು ತಂದಿರ್ಬೋದು, ಅದು ತಾಯಿ ಇರ್ಬೋದು ಅನ್ನುವಂಥದ್ದನ್ನ ನಾವು ಪ್ರತಿ ಸಲ ನೆನಪು ಮಾಡ್ಕೊಂತಾನೆ ಇರಬೇಕು.